ಅಂದ್ರೆ ಒಂದ್ ಮಾತು ಹೇಳ್ತಾರೆ, ತುಂಬಾ ಕೆಟ್ಟದಾಗಿ ಬೈತಾರೆ, ತುಂಬಾ ಸ್ಟ್ರಿಕ್ಟ್ ಇರುತ್ತೆ, ಅದಲ್ಲಿರುತ್ತೆ. ತುಂಬಾ ಹಿಂಸೆ ಅದಕ್ಕಂದರೆ ಕೊಡ್ತಾರೆ. ಇನ್ಸ್ಟ್ರಕ್ಟ್ರು ಆಗಿನ ಕಾಲದಲ್ಲಿ ಆ ಥರ ಬಂದಿರೋರು ಇರೋದು. ಈಗ ಬ್ರಿಟಿಷ್ ಅವರಿಂದ ನಾವು ಬರುವಾಗ ಹೇಗೆ ಆರ್ಮಿ ಸಿಸ್ಟಮ್ ಇತ್ತು, ಅದಕ್ಕೆ ಹೇಳೋದು ಒಂದು ನೆಪೋಲಿಯನ್ ಸಿಸ್ಟಮ್ ಅಂತ. ನೆಪೋಲಿಯನ್ದು ಏನಿದೆ ಅದೇ ಸಿಸ್ಟಮ್ ಇಲ್ಲಿದೆ. ಬೈಗಳ ಮಾಡಿಲ್ಲ ಅಂದ್ರೂ ಆಗಲ್ಲ ಅದು. ಯಾಕಂದರೆ ನಾವು ರಿಕ್ರೂಟಲ್ಲಿ ಇರುವಾಗ ನಾವು ತಿಳ್ಕೊಂಡಿದ್ವಿ ಯಾಕೆ ಈ ಥರ ಹಬ್ಬ ಅವ್ವ ಅದೆಲ್ಲ ಬೈತಾರೆ, ಎಲ್ಲ ತುಂಬ ಕೆಟ್ಟದಾಗಿ ಬೈತಾರೆ ಅಂತೇಳಿ. ಆಮೇಲೆ ನಾವು ತಿಳ್ಕೊಂಡಿದ್ವಿ ಟ್ರೈನಿಂಗ್ ಆದಮೇಲೆ ಈ ಥರ ಮಾಡಿಲ್ಲ ಅಂದರೆ ಅವನ ಬರೋದೇ ಇಲ್ಲ. ಯಾಕಂತ ಹೇಳಿದ್ರೆ ಆರ್ಮಿಗೆ ಬರೋರು ಒಂದು ಗಾದೆ ಇದೆ, 10 ಬೆರಳು ಅಷ್ಟು ಜನ ಡಿಫ್ರೆಂಟ್ ಆಗಿರೋರು ಬರೋದು. ಒಳ್ಳೆಯವನು ಇರ್ತಾನೆ, ಕಳ್ಳ ಇರ್ತಾನೆ, ಮರ್ಡರ್ ಮಾಡಿರ್ತಾನೆ, ರೇಪಿಸ್ಟ್ ಇರ್ತಾನೆ, ಇನ್ನು ಏನೇನಿದೆ 10 ಥರದ ಜನ ಇರ್ತಾನೆ. ಅಲ್ಲಿ ಟ್ರೈನಿಂಗ್ ಆಗುವಾಗ ಅವನು ಪಕ್ಕ ಒಂದು ಸಿಪಾಯಿ ಆಗಿರ್ತಾನೆ. ಎಲ್ಲ ಬಿಟ್ಟೋಗ್ಬಿಡ್ತಾ ಇಲ್ಲ ಈ ಟ್ರೈನಿಂಗು, ಆ ಡಿಸಿಪ್ಲಿನ್ ಅಂತ ಹೇಳುವಾಗ ಅವನು ಪಕ್ಕ ಇಂಡಿಯಾಕ್ಕೆ ಒಂದು ಒಳ್ಳೆಯದು ಸಿಪಾಯಿಯಾಗಿ ಹೊರಹೊಮ್ಮುತ್ತಾನೆ ಈ 9 ಮಂತ್ ಟ್ರೈನಿಂಗಲ್ಲಿ. ಯಾಕಂದರೆ ಅಷ್ಟು ಕಷ್ಟ ಇದೆ ಟ್ರೈನಿಂಗು. ನೀವು ಹೇಳ್ದಂಗೆ ಒಂದು ದಿವಸ 2 ದಿವಸ ಮಾಡಿ ಓಡ್ ಬಂದವರು ಎಷ್ಟೋ ಜನ ಇದ್ದಾರೆ. ನಿಮ್ಗೆ ಯಾವತ್ತಾದ್ರೂ ಅನ್ಸುತ್ತಾ ಯಾಕೆ ಬೇಕಿತ್ತಪ್ಪ ಇದಂತ ಹೇಳ್ಬಿಟ್ಟು? ಇಲ್ಲ, ನಮಗೆ ಆಲ್ರೆಡಿ ಟ್ರೈನಿಂಗ್ ಆಗಿದೆ. ಆಲ್ರೆಡಿ ಮನೇಲೆ ಟ್ರೈನಿಂಗ್, ಮನೆಯಲ್ಲಿ ಓಡುತ್ತಾ ರನ್ನಿಂಗ್. ಮತ್ತೆ ಒಂದು ಅಂಗಡಿಗೆ ಹೋಗ್ಬೇಕಾದ್ರೆ ನಾವು 5-6 ಕಿಲೋಮೀಟರ್ ನಡಿಬೇಕಾಯ್ತು.